ಕಾಮಜನಕ ಹರಿಯೇ ಸ್ವಾಮಿ ಕಾಮಜನಕ ಹರಿಯೇ ನಮನ ಕಮಲನಾದ ಈ ಸೂತನೋ ಪ್ರೀತಿ ಮೂಡಿಹುದು ಸತ್ಯಕ್ಕೆ ಸನಿಹವೇ ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ ವೈರಿಯ ಪಕ್ಷದವನೆಂದು ತಿಳಿದಿದ್ದರು ಇಲ್ಲಿಗೇಕೆ ಕರೆತಂದೆ? ಕರ್ಣ, ನೀನು ವೈರಿ ಪಕ್ಷದವನೆಂತಾಗುವೆ? ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಕೃಷ್ಣ ಕೃಷ್ಣ, ನಾನು ನಿನ್ನ ಕುಲ ಬಂಧುವೆ. ಹೌದು ಕರ್ಣ. ಪ್ರಥಮ ಪಾಂಡವನೇ, ಹಾ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ನಿಜ ಕರ್ಣ, ನಿಜ. ಕೃಷ್ಣ ಕೃಷ್ಣ, ಬಹಳ ಚೆನ್ನಾಗಿದೆ ನಿನ್ನ ಈ ವಿನೋದ ಪ್ರಸಂಗ. ಕೃಷ್ಣ, ಇದು ಯುದ್ಧ ಕಾಲ. ನೀನು ಮೊದಲೇ ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕೋಸ್ಕರ ಈ ರೀತಿಯಾಗಿ ನನ್ನನ್ನು ವಂಚಿಸುತ್ತಿರುವೆ ಮಾಧವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಇರುವ ಆಧಾರಗಳೇನಿದೆ ಕೃಷ್ಣ? ಕರ್ಣ, ಕುಲಹೀನನಲ್ಲ ಕೇಳೆಲ್ಲ ಮಾತ, ಕುಲಹೀನನಲ್ಲ ಕೇಳೆಲ್ಲ ಮಾತ, ರವಿ ಅಂಶದ ಲವತರಿಸಿದವ ಸುಕುಮಾರ ಸುರಧೀರ ಸುಕುಮಾರ ಮಾತೆ ನಿರ್ಣವಳು ವರ ಪಾಂಡವರ ಜನನಿ. ಮಾತೆ ನಿರ್ಣವಳು ವರ ಪಾಂಡವರ ಜನನಿ. ಧರೆಯ ಬೆಳಗುವ ರವಿಯ ಕರುಣದಿ, ಧರೆಯ ಬೆಳಗುವ ರವಿಯ ಕರುಣದಿ, ಮಹಾಮಹಿಮನೆಂದೆನಿಸಿ ಮೆರೆವ ರವಿ ಸುತನೆ ಸುಕುಮಾರ ಸುರಧೀರ ಸುಕುಮಾರ. ತಳಮಳವೇ ತಗೆ ಮನದ ತೀಗೆ ತೊರೆ, ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ತಳಮಳವೇ ತಗೆ ಮನದ ಚಿಂತೆ ತೊರೆ, ಅಮಿತ ಭುವನದೋಳ್ ಕೀರ್ತಿಯ ಪಡೆವೆ. ಘನತರವೆನಿಸಿದ ಮೇಧಿನಿಯೊಳು ನೀ, ಘನತರವೆನಿಸಿದ ಮೇಧಿನಿಯೊಳು ನೀ, ಮಹಾಮಹಿಮನೆಂದೆನಿಸಿ ಮೆರೆವ ರವಿ ಸುತನೆ ಸುಕುಮಾರ ಸುರಧೀರ ಸುಕುಮಾರ ಸುಕುಮಾರ ಸುಕುಮಾರ. ಹಿಂದೆ ನಿನ್ನ ತಾಯಿಯಾದ ಕುಂತಿದೇವಿಯು
ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರಗಳು ಫಲಿಸುವೋ ಇಲ್ಲವೋ ಎಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಾಪವಾದಕ್ಕೆ ಹೆದರಿದ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಓರ್ವ ಸೂತನ ಕೈಗೆ ಸಿಕ್ಕಿ ಅವರ ಲಾಲನೆ ಪೋಷಣೆಯಲ್ಲಿ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲೀಕನಾಗಿರುವೆ. ಕರ್ಣ, ಪರಮಾತ್ಮ, ಈಗಲೂ ನನ್ನ ಸಂಗಡ ಬಾ. ಆ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯ ಭಾರ ಮಾಡುವಿಯಂತೆ. ಬಾ ಕರ್ಣ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವನಾಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ನನ್ನ ಭಾಗ್ಯದ ನಿರ್ಮಿದೆಯೇ.
ದೇವಾ ಶೋಧನೆಯೇ ವಿಧಿ ಶಾಪ ವಿಧಿ ಶಾಪ ವಿಧಿ ಪರಮಾತ್ಮ, ಇದುವರೆವಿಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯತಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ, ಇದೆಂತಹ ಉಭಯ ಸಂಕಟ. ಕೃಷ್ಣ, ಇವರೀರ್ವರಲ್ಲಿ ಯಾರನ್ನ ತ್ಯಜಿಸಲಿ, ಯಾರನ್ನ ಆಶ್ರಯಿಸಲಿ, ನನಗಂತೂ ಒಂದು ದಿಕ್ಕು ತೋಚುತ್ತಿಲ್ಲ ಕೃಷ್ಣ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ಆ ದುಷ್ಕೀರ್ತಿ ಕಳಕ್ಕದಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸು. ಮತ್ತೊಂದು ವಿಚಾರ ಕರ್ಣ. ಏನದು ಪರಮಾತ್ಮ? ನಿನ್ನ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ ಆ ಕರ್ಣನಾರು, ಆತನನ್ನು ಕಂಡರೆ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಕೇಳುತ್ತಿದ್ದಳು. ಆಕೆಗೆ ನಿನ್ನ ವಿಚಾರವನ್ನು ತಿಳಿಸಿ ಬಂದಿದ್ದೇನೆ. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು ಕರ್ಣ. ಆದರೆ ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ, ತಿಳಿಯಿತೆ? ಆಗಬಹುದು ಪರಮಾತ್ಮ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಹೊರಡಲೆ? ನಿನ್ನ ಇಚ್ಛೆ ಅಂತ ಆಗಲಿ ಕೃಷ್ಣ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನೇ ಆಡತಕ್ಕವನ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿದೇವಿಯು ನನ್ನ ಎತ್ತ ತಾಯಿಯೇ. ಅಯ್ಯೋ, ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯತಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ, ಇದೆಂತಹ ಉಭಯ ಸಂಕಟ. ಹೇ ಹೇ ಅರ್ಜುನ, ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಶಪಥ ಮಾಡಿರುವೆನು. ಹೇ ಪಾಪಿಕರ್ಣ, ಪಾಪಿಕರ್ಣ, ಸೂರ್ಯವಂಶದಲ್ಲಿ ಜನಿಸಿ ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯ? ಕೊಲ್ಲಲೇ ಪಾಂಡು ಕುಮಾರರಂ ಕೊಲ್ಲಲೇ. ಕೊಲ್ಲಲೇ ತಮ್ಮಂದಿರಂ ಕೊಲ್ಲುವುದೇ. ಕೊಲ್ಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೊಳ್ ಸಿರಿ ಸಂಪತ್ತಿನಿಂದ ಬಾಳ್ವನೇ. ಛಲದೆ ಪಾರ್ಥನ ರುಂಡವಂ ತೊರೆದು ಸ್ವಾಮಿಗೆ ನನ್ನ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ನಂ ತುತ್ತಾಗಲೇ.
ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವಿದೆ. ಇಲ್ಲಿ ನನ್ನ ಮಾತೆಯಾದ ಕುಂತಿದೇವಿಯ ದರ್ಶನವಾಗುವುದೆಂದು ಹೇಳಿದನಲ್ಲ. ಯಾವ ಕಡೆ ನೋಡಿದರೂ ನನ್ನ ಮಾತೆಯ ದರ್ಶನವೇ ಆಗಲಿಲ್ಲವಲ್ಲ. ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಈ ಸೃಷ್ಟಿಯನ್ನು ಬೆಳಗುತ್ತಿರುವೆ. ನಾನು ಯಾವ ಕಾರಣವನ್ನು ಹುಡುಕಿಕೊಂಡು ಬಂದಿರುವೆನು ಅದನ್ನು ನನಗೆ ತಿಳಿಸಿ ಅಂಧಕಾರದಿಂದ ನನ್ನನ್ನು ಉದ್ಧರಿಸು. ಸಪ್ತಾಶ್ವರರಥ ಮಹಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ तं ಸೂರ್ಯಂ ಪ್ರಣಮಾಮ್ಯಹಂ. ಪರಮಾತ್ಮ, ಹರಿಯಲಾಗದ ಘೋರಸಂ ದೇಹದಾದ್ರಿಯೊಳ್ ಮುಳುಗಿದೆ. ಹರಿಯಲಾಗದ ಘೋರಸಂ ದೇಹದಾದ್ರಿಯೊಳ್ ಮುಳುಗಿದೆ. ಮನಕ್ಕೆ ಮೂಡಿದ ಅಂಧಕಾರವ ನನಗೆ ಮೂಡಿದ ಅಂಧಕಾರವ ಬೆಳಗಿಸೋಯೇ ಪಾತ್ರ. ಹರಿಯಲಾಗದ ಘೋರ ಸಂದೇಹ ಒಂದು ಪಾದವರೆಂಬ ಪಾಶಕ್ಕೆ ಎಂದು ಸಿಲುಕಿದೆ ಎಂದು ತಾಪದೆ. ಒಂದು ಪಾದವರೆಂಬ ಪಾಶಕ್ಕೆ ಎಂದು ಸಿಲುಕಿದೆ ಎಂದು ತಾಪದೆ. ನೀಗಿಸೋ ಜೋದನೆಯ ಗೈಯಲೆ ನೀಗಿಸೋ ಜೋದನೆಯ ಗೈಯಲೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾಗದ ಘೋರ ಸಂದೇಹ ಹರಿಯಲಾಗದ ಘೋರ ಸಂದೇಹ ಹರಿಯಲಾರದ ಘೋರ ಸಂದೇಹ. ಸೂರ್ಯನಾಯ ನಮಃ. ಸೂರ್ಯದೇವಾಯ ನಮಃ.
ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ನೀನು ಕಳೆದುಕೊಂಡ ಪುತ್ರನು ಪುನಃ ನಿನಗೆ ದಕ್ಕುವನು ಎಂದು ಹೇಳಿರುವರು. ಹಾಗಿದ್ದರೆ ಆತನು ಎಲ್ಲಿರುವುದು? ಈತನೇ ಈತನೇ ನನ್ನ ಕುಮಾರನು, ನನ್ನ ಪುತ್ರನು. ಅಯ್ಯೋ ದೈವವೇ, ನಿಷ್ಕರುಣೆಯಿಂದ ನದಿಯಲ್ಲಿ ತೇಲಿ ಬಿಟ್ಟ ಪುತ್ರನು ನೀನೇ ಎಂದು ಯಾವ ಬಾಯಿಂದ ಹೇಳಲಿ? ಅಯ್ಯೋ, ಪರೀಕ್ಷಿಸುತ್ತಿರುವೆಯ ತಂದೆ? ಕರ್ಣ, ಕರ್ಣ, ಯಾರು ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು? ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ತೋರಿಸಿದ ಮೊದಲ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವ. ಕುಂತಿ, 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 ಎನ್ನ ಹಡೆದ ಮಾತೆಯೇ, ಈ ಪಾಪಿ ಕರ್ಣನಿಗೆ ಜನ್ಮ ಬಿತ್ತ ಮಾತೆಯೇ, ಆ ನನ್ನ ಪರಮ ವೈರಿ ಅರ್ಜುನನ ತಾಯಿಯೇ, ಕುಂತಿ, ಕುಂತಿ,
ಗೈದ ಅಪರಾಧವೇನೋ. ಏಕೆ ನೋಡಿದೆ ಆಗೆಯೇ ಮಮತೆ ಏಕೆ ನೋಡಿದೆ ಜನತೆ ಮಂದಪಾನಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ. ಅಮ್ಮ, ಹೌದು ತಾಯಿ. ಮಂದಭಾಗ್ಯನಂತೆ ನಾನು ಬಾಲ್ಯದಿಂದಲೂ ಅಲೆದೆನೋ. ಮಾನಿಂದನೆಯೊಳು ಮುಳುಗಿ ಬಾಳಲೇನೋ. ಮಾನಿಂದನೆಯೊಳು ಮುಳುಗಿ ಬಾಳಲೇನೋ. ಅಮ್ಮ, ಜನನಿ ಕರ್ಣ, ಹೊಡೆದ ಜನನಿ ಜನಕರಾರೋ ಎಂದು ಕಂಬನಿಗರೆದೇನೋ. ಅಮ್ಮ, ಎಂದು ಕಂಬನಿಗರೆದೇನೋ. ಹೌದು ತಾಯಿ. ಕೀರ್ತಿಶೀಲನಾಗು ಮಗನೇ. ಕೀರ್ತಿ ಕೀರ್ತಿ ಅದೆಂತಹ ಕೀರ್ತಿ ಅಮ್ಮ ನನ್ನದು. ಅದೆಂತಹ ಕೀರ್ತಿ ಅಮ್ಮ. ಹುಟ್ಟಿದಾಗಲೇ ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ. ಕರ್ಣ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನ ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲುಹುವುದಿಲ್ಲವೇ ತಾಯಿ. ಅಮ್ಮ, ಹೀಗಿರುವಾಗ ಏಕಮ್ಮ ಏಕಮ್ಮ ನನ್ನನ್ನು ಆ ಗಂಗಾ ನದಿಯಲ್ಲಿ ತೇಲಿಬಿಟ್ಟೆ. ಕರ್ಣ, ಹೌದು ತಾಯಿ. ಅದರೊಳಗಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟವಲ್ಲವಪ್ಪ. ತಿನ್ನದೆ ಬಿಟ್ಟವ. ಅಮ್ಮ, ನಿನ್ನ ಮಗನಾಗಿ ಜನಿಸಿ ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ನನ್ನನ್ನು ಗುರುಶಾಪದಿಂದ ಮಣಿಸಿತು. ನನ್ನ ಕರ್ಮರವೇ ಭೀಷ್ಮರ ಮಾತನ್ನು ಮೀರಿಸಿತು. ಅಮ್ಮ, ನನ್ನ ಕರ್ಮವೇ ಈ ಜಗದಿಂದ ಕುಲಗೇಡಿ ಎಂದು ಜರಿಯಿತು. ಹಾಗಲ್ಲ, ನೀನು ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವೆ. ಈಗಲಾದರೂ ಮಗನ ನೆನಪು ಬಂದಿತಲ್ಲ, ಕರುಣೆ ತೋರಿದೆಯಲ್ಲ. ಈ ಉಪಕಾರದ ಭಾರವನ್ನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ,
ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ. ಮೊದಲೇ ನೊಂದು ಬೆಂದು ಹೋಗಿರುವ ಈ ನನ್ನ ಹೃದಯಕ್ಕೆ ಈ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿರುವುದು. ಕರ್ಣ, ನೀನು ಬದುಕಿರುವೆ ಎನ್ನುವ ವಿಚಾರವು ಸತ್ಯವಾಗಿಯೂ ನನಗೆ ತಿಳಿದಿರಲಿಲ್ಲ ಮಗನೇ. ಈ ದಿವಸವೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದ ಬಳಿಕವೇ ನಿನ್ನನ್ನು ನೋಡಲು ಆತುರಾತುರವಾಗಿ ನಾನಿಲ್ಲಿಗೆ ಬಂದೆ. ಕರ್ಣ, ನೀನು ಬಾಲ್ಯದಲ್ಲಿ ಪಟ್ಟಿರುವ ಕಷ್ಟಗಳಿಗೆಲ್ಲ ಈ ನಿನ್ನ ಹೆತ್ತ ತಾಯಿಯೇ ಕಾರಣಳು. ನನ್ನನ್ನು ಕ್ಷಮಿಸಿ ಬಿಡು ಮಗನೇ, ನನ್ನನ್ನು ಕ್ಷಮಿಸಿ ಬಿಡು ಕಂದ, ನನ್ನನ್ನು ಕ್ಷಮಿಸಿ ಬಿಡು. 5 ಜನ ವೀರ ಪುತ್ರರನ್ನು ಪಡೆದ ಪರಮ ಭಾಗ್ಯವತಿ ಕುಂತಿದೇವಿ ತಾಯಿ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ಅಮ್ಮ, ನೀನು ಪಾಪಿ ಅಲ್ಲವಮ್ಮ, ಪವಿತ್ರಳು ಪವಿತ್ರಳು. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತಿಗಳು. ಅಂತಹ ಅದೃಷ್ಟವು ಈ ಪಾಪಿ ಹಣೆಯಲ್ಲಿ ಎಲ್ಲಿಂದ ಬರೆಯಬೇಕು ತಾಯಿ? ಅಮ್ಮ, ಪಂಚ ಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಪ್ರಪಂಚಕ್ಕೆ ಪ್ರಕಟಿಸಿದ ವೀರಮಾತೆ ಅಮ್ಮ. ಅಮ್ಮ, ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರಾದಿಗಳಿಗೆ ಅಮ್ಮ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿಲಲ್ಲಿ ಹಾಡಿಸಿ ಮುದ್ದಾಡಿದ ಈ ಕೈಗಳಿಂದ ಈ ಪಾಪಿ ಕರ್ಣನನ್ನು ಸಾರಿ ಹಾಡಿಸಬಲ್ಲ? ಇಲ್ಲ ಬಿಡು ಸಾರಿ, ಇಲ್ಲ. ನೀನು ಎಷ್ಟೇ ಆದರೆ ದೈವಕ್ಕೆ ಸಮಾನವೇ. ಅಮ್ಮ, ಈಗಲಾದರೂ ನೆನಪು ಬಂದಿದ್ದೇನೆ, ಕರುಣೆ ತೋರಿದಿಲ್ಲ ತಾಯಿ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ? ಕರ್ಣ, ಆಗಿದ್ದೆಲ್ಲವೂ ಆಗಿ ಹೋಯಿತು ಮಗನೇ. ಇನ್ನು ಮೇಲಾದ್ರೂ ನಿನ್ನ ಸಹೋದರರೊಡನೆ ಸೇರಿ ಸೌಖ್ಯದಿಂದ ಬಾಳು. ವೈರಿಗಳಾದ ಆ ಕೌರವರೊಡನೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಹಾರೈಸಬೇಡ. ಸೌಭಾತ್ರ ದಾನ ಮಾಡು ಮಗನೇ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ನೀನು ಏನು ಬೇಕಾದರೂ ಕೇಳಿಕೊತ್ತೇನೆ, ಆನಂದದಿಂದ ನಡೆಸಿಕೊಡ್ತೇನೆ. ನಾನು ಜೀವಿಸಿರುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಕರ್ಣ, ಹೌದು ತಾಯಿ. ಕರ್ಣ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತಿರುವೆನಪ್ಪ, ನಿನ್ನ ಸಹೋದರನನ್ನು ಉಳಿಸಿಬಿಡು ಮಗನೇ, ಉಳಿಸಿಬಿಡು ಕಂದ. ಅಮ್ಮ, ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಪ್ರಾರಂಭಿಸಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ, ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಪರದಾತನನ್ನು ತೊರೆದರೆ ಕೊಲೆ ಪಾತಕಿಗಿಂತ ಕೀಳಾಗುವುದಿಲ್ಲವೇ? ಪೂರ್ವಜರು ನರಕಕ್ಕೆ ಬೀಳರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತ ನೀಚನೆಂದು ಶಪಿಸುವುದಿಲ್ಲವೇ ತಾಯಿ? ಈ ಸಮಯದಲ್ಲಿ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ಹೌದು ತಾಯಿ. ಅವರನ್ನು ಕಾಪಾಡುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ರಾಜ್ಯ ಭಾರವನ್ನು ಆಳುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡುವುದು ಬೇಡವೇ? ಹೇಳು ಮಗನೇ, ಹೇಳು ಕಂದ. ಅಮ್ಮ, 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 ಅಂತಹ ಅದೃಷ್ಟವು ಈ ಪಾಪಿ ಹಣೆಯಲ್ಲಿ ಬರೆದಿಲ್ಲ ತಾಯಿ. ಕರ್ಣ, ಅಮ್ಮ, ಮಾತೃವಾದ ನೀನು ಮಾತೃ ಧರ್ಮವನ್ನು ಮರೆತು ಮಾತನಾಡುತ್ತಿರುವೆಯ ತಾಯಿ. ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕಬೇಕಾಗಿದ್ದ ಮಾತೃ ಪ್ರೇಮವನ್ನು ನನಗೆ ಕೊಡಲು ನಿರಾಕರಿಸಿದ ನೀನು ಕರ್ಣ. ತಾಯಿ, ಈಗ ರಾಜ್ಯದಾಸಿಯನ್ನು ತೋರಿಸುತ್ತಿರುವೆಯ? ಇಲ್ಲ ತಾಯಿ, ಇಲ್ಲ. ಅಮ್ಮ,
ನೀನು ಎಳೆತನದಲ್ಲಿ ಚಿವಿಟಿ ಬಿಸಾಡಿದ್ದ ಆ ಬಂಧು ಎಂಬ ಪ್ರೇಮದ ಸಸಿಯು ಒಣಗಿ ಹೋಗಿದೆ ತಾಯಿ. ಅದು ಪುನಃ ಚಿಗುರುವುದಿಲ್ಲ. ಅಮ್ಮ, ಇದುವರೆಗೂ ನನ್ನಲ್ಲಿ ಸೋದರರೆಂಬ ಭಾವನೆಯೇ ಇರಲಿಲ್ಲ. ಅಮ್ಮ, ಇದರಲ್ಲಿ ನನ್ನ ತಪ್ಪೇನಿದೆ ತಾಯಿ? ಬಿಡು ತಾಯಿ. ಅಮ್ಮ, ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲಿಹುದು ತಾಯಿ? ನಿನ್ನ ಮನದ ವ್ಯಥೆಯನ್ನು ಬಿಡು ತಾಯಿ. ಹೌದು ತಾಯಿ. ಚೆನ್ನಾಗಿ ಹೇಳಿದೆ ಮಗನೇ, ಬಹಳ ಚೆನ್ನಾಗಿ ಹೇಳಿದೆ. ವೀರಾದಿ ವೀರನಾದ ನೀನು, ಶೂರಾದಿ ಶೂರನಾದ ಆ ಸುಯೋಧನನು ಪಾಂಡವರಲ್ಲಿ ವೈರತ್ವವನ್ನು ಎನಿಸುತ್ತಿರುವಾಗ ನಾನು ಭಯಪಡದೆ ಹೇಗಿರಲಿ ಕಂದ? ನಾನು ಭಯಪಡದೆ ಹೇಗಿರಲಿ? ಹೋಗಲಿ ಬಿಡು ಮಗನೇ, ಅದು ಹೋಗಲಿ. ಆದರೆ ಯುದ್ಧದಲ್ಲಿ ಆದರೂ ಪರೋನ್ಮುಖನಾಗು ಮಗನೇ. ಅಮ್ಮ, ಕರ್ಣನು ಅಂತಹ ನೀಚನಲ್ಲ ತಾಯಿ, ನೀಚನಲ್ಲ. ನನ್ನೆರಡು ಬಾಹುಗಳಲ್ಲಿ ಬಲವಿರುವ ತನಕ, ನನ್ನ ದೇಹದಲ್ಲಿ ಕೊನೆ ಹನಿ ರಕ್ತ ಹರಿಯುವ ತನಕ ಆ ನನ್ನ ಸ್ವಾಮಿಗಾಗಿ ಹೋರಾಡಿ ಆ ನನ್ನ ಸ್ವಾಮಿಗಾಗಿ ಮಡಿಯುವನು ತಾಯಿ. ಅಮ್ಮ, ಆ ನನ್ನ ಸ್ವಾಮಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನೀನೇನು ಬಲ್ಲೆ? ಈ ಪ್ರಪಂಚವೇ ನನ್ನನ್ನು ಸೂತ ಈನ ಎಂದು ದೂಡಿ ಬಿಟ್ಟಿದ್ದಾಗ ನನ್ನ ಭಾಗ್ಯದ ದೈವನಾಗಿ ಬಂದು ನನ್ನನ್ನು ಆಲಂಗಿಸಿ ಬಾಚಿ ತಬ್ಬಿ ಅಂಗ ದೇಶದ ಅರಸು ಕುರು ಸಾಮ್ರಾಜ್ಯದ ಮಾಂಡಲಿಕನನ್ನಾಗಿ ಮಾಡಿ ಈ ಭರತ ಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನವನ್ನು ಕೊಟ್ಟ ಸ್ವಾಮಿಯಲ್ಲವೇ ಅಮ್ಮ? ಸ್ವಾಮಿಯಲ್ಲವೇ? ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯದು ಸರ್ವದಾ ಆಗಲಾಗದ ತಾಯಿ, ಸರ್ವದಾ ಆಗಲ. ಯುದ್ಧದಲ್ಲಿ ಮಾತ್ರ ಪರನ್ಮುಖನಾಗಲಾರೆ. ಕರ್ಣ, ಹೌದು ತಾಯಿ. ಹೆತ್ತ ತಾಯಿಯಾದ ನಾನು ಇದೋ ಮಗನೇ ನಿನ್ನಲ್ಲಿ ಭಿಕ್ಷೆ ಯಾಚಿಸುತ್ತಿರುವೆನು ಕಂದ. ಕರ್ಣ, ಯುದ್ಧ ಭೂಮಿಯಲ್ಲಿ ನಿನ್ನ ಸಹೋದರರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಮಾತ್ರ ಕೊಲ್ಲಬೇಡ ಕಂದ, ಅವರನ್ನು ಮಾತ್ರ ಕೊಲ್ಲಬೇಡ ಮಗನೇ. ಅಮ್ಮ, ಯಾರನ್ನು ಬೇಕಾದರೂ ಉಳಿಸುತ್ತೇನೆ ತಾಯಿ, ಆದರೆ ಆ ಅರ್ಜುನನನ್ನು ಮಾತ್ರ ಉಳಿಸಲಾರ ತಾಯಿ. ಅರ್ಜುನನೊಡನೆ ನಾನು ಹೋರಾಡುತ್ತಿರುವುದನ್ನು ಆ ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮವು ಸಾರ್ಥಕವಾಗುತ್ತದೆ. ಅಮ್ಮ ತಾಯಿ, ಚಿಂತಿಸಬೇಡ ತಾಯಿ. ನನ್ನಿಂದ ಅರ್ಜುನನೇ ಆತನಾಗಲಿ, ಆ ಅರ್ಜುನನಿಂದ ನಾನೇ ಆತನಾದ. ಶಿವ 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 ಶಿವ. ಅಮ್ಮ ಜನನಿ, ನಿನಗೆ 5 ಮಕ್ಕಳು ಉಳಿದಿರುವರು. ಇದರ ವ್ಯಥೆಯನ್ನು ಬಿಡು ತಾಯಿ. ಹೋಗಲಿ ಬಿಡು ಮಗನೇ, ಹೋಗಲಿ ಬಿಡು. ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಅದೇ ಹೆತ್ತ ಹೊಟ್ಟೆಗೆ ಸಂತೋಷವು. ಆದರೆ ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನೆರವೇರಿಸಿಕೊಡುವೆ ಯಾಕಂದ. ಅದೇನೆಂದು ಹೇಳು ತಾಯಿ, ಅದೇನೆಂದು ಹೇಳು. ಸತ್ಯವಾಗಿ ನೆರವೇರಿಸಿಕೊಡುವೆ ಮಗನೇ. ಅಮ್ಮ, ಅಮ್ಮ, ನುಡಿದು ನಡೆಸಲಾರದ ತಡುಕೂಳನೆ ಕಣ್ಣಕ್ಕೆ ಸೂರ್ಯ ತನುಜವು ಅಮ್ಮ. ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಯುವೆ ಧರ್ಮದ ನಾಣೆ ಮತ್ತಿದ ನಾಣೆ ಜನನೀ.
ನಿನ್ನದೊಂದು ಮಾತನ್ನು ನಡೆಸಿ ಕೊಡಲಾರದಂತ ಕಡು ಕೂಳನೆಂದು ಭಾವಿಸಿದೆ ತಾಯಿ. ಅದೆಷ್ಟೇ ಕಷ್ಟ ಸಾಧ್ಯವಾದರೂ ಆಗಲಿ, ಅದೇನೆಂದು ಕೇಳು ತಾಯಿ, ಸತ್ಯ ಧರ್ಮವಾಗಿ ನಡೆಸಿಕೊಡುತ್ತೇನೆ. ಕರ್ಣ, ನೀನು ಮಾತ್ರ ಯುದ್ಧ ಭೂಮಿಯಲ್ಲಿ ತೊಟ್ಟ ಬಾಣವ ಕೊಡುವುದಿಲ್ಲೇನು ತಾ? ತೊಟ್ಟ ಬಾಣವ ಕೊಡುವುದಿಲ್ಲೇನು ತಾ? ದಿಟ್ಟದ ನದಿ ಬೇಟಾಡಲಿ ಹೋಗುವೆ. ದಿಟ್ಟದ ನದಿ ಬೇಟಾಡಲಿ ಹೋಗುವೆ. ಕುವರನಿಗೆ ಪರಮದಯಾಳು ಕರೆಯೊಳು ನಿನಗೆ ಸರಿ ಸಮನಾರು. ಕರ್ಣ, 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 ಅಮ್ಮ, ನೀನು ಮಾತ್ರ ಯುದ್ಧ ಭೂಮಿಯಲ್ಲಿ ತೊಟ್ಟ ಬಾಣವನ್ನು ಪುನಃ ಆ ಮಾತೃ ಹೃದಯದಲ್ಲೂ ಮಾಯಾಜಾಲ, ಮಾತೃ ಹೃದಯದಲ್ಲೂ ಮಾಯಾಜಾಲ. ಅಮ್ಮ, ಅಮ್ಮ, ಕರ್ಣ, ತಾಯಿ, ನಿನಗೆ ಪಾಂಡವರೆಂದರೆ ಎಷ್ಟೊಂದು ಮಮಕಾರ ತಾಯಿ. ಅಮ್ಮ, ಕರ್ಣ, ಆ ಪಾಂಡವರ ಮೇಲಿರುವ ಪ್ರೀತಿಯಲ್ಲಿ ಈ ಪಾಪಿ ಕರ್ಣನ ಮೇಲೆ ಒಂದೆಳ್ಳಿನಷ್ಟು ಇಲ್ಲದಾಯಿತೆ ತಾಯಿ, ಅಯ್ಯೋ, ಇಲ್ಲದಾಯಿತೆ. ಆಗಲಿ ತಾಯಿ, ಆಗಲಿ. ಅಮ್ಮ, ಇದೋ ನಿನ್ನಿಷ್ಟದಂತೆ ಎಂತಹ ಘೋರ ಪ್ರಸಂಗ ಬಂದರು ಈ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡುವುದಿಲ್ಲ ತಾಯಿ, ಇದು ನಿನ್ನಾಣೆ. ಹೇ ಕೌರವೇಶ್ವರ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಪಂಚಭೂತಗಳಿರ, ಅಷ್ಟ ದಿಕ್ಪಾಲಕರುಗಳಿರ, ನೀವೇ ನನ್ನ ಸ್ವಾಮಿಯನ್ನ ಕಾಪಾಡಬೇಕು, ನೀವೇ ನನ್ನ ಸ್ವಾಮಿಯನ್ನ ಕಾಪಾಡಬೇಕು. ಇಂದ್ರನು ಮೋಸದಿಂದ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಹಾಕಿದನು. ಇನ್ನು ಶ್ರೀಕೃಷ್ಣ ಪರಮಾತ್ಮನಾದರು ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ನನ್ನ ಮನಸ್ಸಿನ ಸ್ಥೈರ್ಯವನ್ನೇ ಕಸಿದುಕೊಂಡನು. ಇನ್ನು ನನ್ನ ಎತ್ತ ಮಾತೆಯಾದರು ದೊಡ್ಡ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ, ಆಗಲಿ. ದೈವ ಕುಲ ಎಲ್ಲವೂ ಸಂಜು ಒದ್ದುತ್ತಿರುವುದು. ಒಡ್ಡಲಿ, ಒಡ್ಡಲಿ. ಈ ನನ್ನ ಬಾಹುಗಳಲ್ಲಿ ಬಲವಿರುವ ತನಕ, ನನ್ನ ದೇಹದಲ್ಲಿ ಕೊನೆ ಹನಿ ರಕ್ತ ಹರಿಯುವ ತನಕ, ನನ್ನ ಸ್ವಾಮಿಯ ಇಚ್ಛೆಗೆ ಕಿಂಚಿತ್ತು ತುಚ್ಛನಾಗದೆ ಆ ನನ್ನ ಸ್ವಾಮಿಗಾಗಿ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವನು. ಕರುಣಿನ ಪಾದೆಯನ್ನು ಸತ್ಯಸಾತಿ ಧರ್ಮವನ್ನು ಕಡೆಯೋಳ್ ಧರ್ಮದಾದಿಗೆ ಕಾಲಿಡಲು ಕೊಡುವೆನು ಭಾಷೆಯನೋ ಬಿಡುಚಿಂತೆಯ ಜನನೀ.
ಅಮ್ಮ ದೇಹವ ಬಿಡುವ ಈ ಕಣ್ಣನ ಪಾದಯ ಕೇಳಮ್ಮ ಈ ಕಣ್ಣನ ಪಾದಯ ಕೇಳಮ್ಮ ಆಗಲಿ ತಾಯಿ. ಅಮ್ಮ ಅಮ್ಮ ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ ತಾಯಿ. ಅಮ್ಮ ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ, ಹೋಗಿ. ನಾನಿನ್ನು ಬರಲಿ ಮಗನೇ. ಆಗಲಿ ಅಮ್ಮ, ನಾನಿನ್ನು ಬರುವೆನು. ಹೋಗಿ ಬಾ, ಹೋಗಿ ಬಾ. ಅಮ್ಮ ಕರೆದೆಯ ಕಂದ? ಹೌದು ತಾಯಿ. ಕರೆದೆಯ ಮಗನೇ? ಹೌದು ತಾಯಿ. ಹೇಳು ಕಂದ. ಅಮ್ಮ ನನ್ನದೊಂದೇ ಒಂದು ಮಾತನ್ನು ನಡೆಸಿಕೊಡುವೆಯ ತಾಯಿ? ಅದೇನು ಹೇಳು ಮಗನೇ. ನಿನ್ನದೊಂದು ಮಾತನ್ನು ನೆರವೇರಿಸಿಕೊಡಲಾರದ ಈ ನಿನ್ನ ಹೆತ್ತ ತಾಯಿ ಎಂದು ಭಾವಿಸಿದೆಯಾ? ಹೇಳು ಕಂದ. ಅಮ್ಮ ಸತ್ಯ ಧರ್ಮ ಸಾಕ್ಷಿಯಾಗಿಯೂ ನಡೆಸಿಕೊಡುವೆಯ ತಾಯಿ? ಸತ್ಯವಾಗಿಯೂ ನೆರವೇರಿಸಿಕೊಡುವೆ. ಹೇಳು ಮಗನೇ. ಅಮ್ಮ ಇಂದಿಗೆ ನಿನ್ನ ದರ್ಶನವಾಯಿತು. ಬಹುಶಃ ಇದೇ ಕೊನೆಯ ದರ್ಶನವೆಂದು. ಹೌದು ತಾಯಿ. ಆದುದರಿಂದ ಅಮ್ಮ ಈ ಯುದ್ಧದಲ್ಲಿ ನಾನೇನಾದರೂ ಮಡಿದರೆ. ಹೌದು ತಾಯಿ, ಈ ನನ್ನ ಮೃತ್ಯು ದೇಹವನ್ನ ಈ ನಿನ್ನ ತೊಡೆಯ ಮೇಲಿಟ್ಟುಕೊಂಡು ಅಮ್ಮ ಕರ್ಣನು ಸೂತನಲ್ಲ, ನಾನಂತ ಮಗನೆಂದು ಈ ಪ್ರಪಂಚಕ್ಕೆ ಸಾರಿ ಹೇಳು ತಾಯಿ. ಸಾರಿ ಸಾರಿ ಹೇಳು ತಾಯಿ, ಸಾರಿ ಸಾರಿ ಹೇಳು. ಅಮ್ಮ ಇನ್ನದೊಂದು ಮಾತು. ಅಮ್ಮ ನನ್ನ ಉತ್ತರಾಧಿಕ್ರಿಯೆಗಳನ್ನು ಸತ್ಯಸಂಧನನಾದ ಧರ್ಮಜನಿಂದಲೇ ಮಾಡಿಸಬೇಕೆಂದು ಇದು ನಿನ್ನ ಹೊಡಿದವರೆಗೆ ಬೇಡಿಕೊಳ್ಳುತ್ತೇನೆ ತಾಯಿ. ಅಯ್ಯೋ ದೈವವೇ, ಇಂತಹ ಸಂಕಷ್ಟದಿಂದ ಈ ಸಾಮ್ರಾಜ್ಯ ಉದ್ಧಾರವಾಗುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ
ಏ ವಿಧಿ, ಏ ವಿಧಿ, ಎಷ್ಟೊಂದು ವಿಧವಾಗಿ ನನ್ನನ್ನು ಕಾಡುತ್ತಿರುವೆ, ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ. ದೈವಾನುಕೂಲವಿಲ್ಲದವರು ಬದುಕಿದ್ದವರು ವ್ಯರ್ಥ, ಬದುಕಿದ್ದರು ವ್ಯರ್ಥ. ವಿಧಿ, ವಿಧಿ, ವಿಧಾತನ ನಾಟಕ ಬಲವಾರ್ಯ राम जयतु श्रीराम सुनाम अमर विनुत पद अमित फला प्रद राम जयतु श्रीराम सुनाम राम 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 राजत भीम रविकुल सोम राजललाम परम पुरुष हरि पावन श्री रघु राम जय तुझे राम सुनाम अमर विनुत पद अमित फला प्रद राम
ಪಾರ್ವತೀಪದೆ ಹರ ಹರ ಮಹಾದೇವ ಶಂಭೋ ಜೈ ಬೈಲಾಂಜನೇಯ